ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಬಾ 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 ಖುಷಿ ಅನ್ನಿಸ್ತು. ಒಂಥರ ಪೆಪಿ ಸಾಂಗ್ ಅಥವಾ ಎನರ್ಜಿ ಸಾಂಗ್, ಯಾರಾದರೂ ಸರಿ ಕುಣಿಬೇಕು ಅನ್ನೋ ಸಾಂಗು. ಅದಕ್ಕೋಸ್ಕರ ನಾನು ಚೈತನ್ಯಂಗೆ ಹೇಳಿದ್ದು ಕುಣಿಯಪ್ಪ ನೀನು ಅಂತೇಳಿ. ತುಂಬ ಖುಷಿ ಅನ್ನಿಸ್ತು. ಈ ಪಿಕ್ಚರ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಶ್ರೇಯಸ್ಸು ಮತ್ತು ಶ್ರೀಮತಿ ವಿನೋದ್ ಪ್ರಭಾಕರ್ ಅವರಿಬ್ಬರು ನಮ್ಮ ಮನೆಗೆ ಬಂದಿದ್ದರು. ಅಂದರೆ ಆಗಿನ್ನೂ ಮನೆ ನಮ್ಮದು ಫಿನಿಶ್ ಆಗ್ತಾ ಇತ್ತು. ಅಂದರೆ ಕೂತ್ಕೊಳ್ಳೋಕೆ ಕೂಡ ಜಾಗ ಇರಲಿಲ್ಲ. ನಾವು ಏನಾದ್ರು ಚೇರ್ ಕೊಡಬೇಕು ಅಂತಂದರೆ ಎಲ್ಲಪ್ಪ ಕೂಡಿಸೋದು ಅಂತ ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದು ಇದನ್ನು ಕಥೆನೆಲ್ಲ ಹೇಳಿ ವೇಣು ಅವ್ರಿಗೆ ಮಾಡಬೇಕು ಅಂತೇಳಿ. ಅದಕ್ಕೆ ವೇಣು ಎರಡು ಮುಖ್ಯ ಕಾರಣ ಇತ್ತು. ಒಂದು, ವಿನೋದನ ಜೊತೆ ಫಸ್ಟ್ ಸಿನಿಮಾ ಮಾಡ್ತಿರೋದು ವೇಣು. ಇನ್ನು ಮತ್ತೆ ಚೈತನ್ಯನ ಜೊತೆ ಮತ್ತೆ ಸಿನಿಮಾ ಮಾಡ್ತಿರೋದು. ಯಾಕಂದರೆ ಚೈತನ್ಯ ಒನ್ ಆಫ್ ದಿ ಫೇವ್ರೇಟ್ ಡೈರೆಕ್ಟರ್ಸಲ್ಲಿ ಒಬ್ಬರು ವೇಣುಗೆ. ಆ ಎರಡೂ ಕಾರಣದಿಂದ ಒಪ್ಕೊಂಡ್ವಿ. ಆವಾಗ ಪದ್ಮನ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಪದ್ಮ ಬರೋದಕ್ಕೆ ಮುಂಚೆ ಶ್ರೇಯಸ್ಸಿಗೆ ಹೇಳಲೇಬೇಕು, ಒಳ್ಳೆ ಪ್ಯಾಷನ್ ಇರುವಂಥ ಒಬ್ಬ ಪ್ರೊಡ್ಯೂಸರ್, ಇಂಟ್ರೆಸ್ಟ್ ಇರುವಂಥ ಒಂದು ಪ್ರೊಡ್ಯೂಸರ್. ಸಿನಿಮಾ ಅಂತಂದರೆ ಒಬ್ಬ ಆಡಿಯನ್ಸ್ ಆಗಿ ಎಂಜಾಯ್ ಮಾಡುವಂಥ ಒಬ್ಬ ಪ್ರೊಡ್ಯೂಸರ್. ಈಗಲೂ ಕೂಡ ಹಾಡುಗಳೆಲ್ಲ ಬರ್ತಾ ಇದ್ರೆ ಅವ್ನು ವಿಸಿಲ್ ಹಾಕೊಂಡು ಕೂತಿದ್ದ ಹಿಂದೆ. ನೀನು ಡ್ಯಾನ್ಸ್ ಮಾಡ್ತಿದ್ರೆ ನಾನು ಅಂತಂದರೆ ಇವನು ಅಂತ ಅವ್ರ ಜೊತೆಗೆ ನನಗೆ. ಅಂದರೆ ವಿನೋದನ ನಿಜವಾದ ಅಭಿಮಾನಿಗಳಲ್ಲಿ ಶ್ರೇಯಸ್ಸು ಕೂಡ ಒಬ್ಬ. ಯಾಕೆಂದರೆ ನಿನ್ನ ಬಗ್ಗೆ ಎಷ್ಟು ಮಾತು ಕೇಳಿದ್ದೀನಿ ಅವನ ಬಾಯಲ್ಲಿ. ಅಂದರೆ ವಿನೋದ್ ಸರ್ ವಿನೋದ್ ಸರ್ ವಿನೋದ್ ಸರ್ ನಂದು ಲೇ ಇರೋ, ನನಗೆ ಸ್ವಲ್ಪ ತಾನೇ ಗೊತ್ತು ಕಣೋ. ಅವ್ರ ಅಪ್ಪಾಜಿ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ವಿನೋದನ ಜೊತೆ ನಾನು ಯಾವ ಸಿನಿಮಾನೂ ಆ್ಯಕ್ಟ್ ಮಾಡಿಲ್ಲ ಇದುವರೆಗೂ. ಬಟ್ ನನಗೆ ವ್ಯಕ್ತಿಗತ ಪರಿಚಯ ಇಲ್ಲ, ಆದರೆ ಆತನ ಬಗ್ಗೆ ನನಗೆ ಗೌರವ ಇದೆ. ಯಾಕಂದರೆ ಒಳ್ಳೆಯ ಆರ್ಟಿಸ್ಟು, ಒಳ್ಳೆಯ ಕಲಾವಿದ, ಒಳ್ಳೆಯ ಮನುಷ್ಯ. ಅದರಿಂದ ನನಗೆ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಬಟ್ ಇವನ ಹತ್ರ ನಿನ್ನ ಬಯೋಡೇಟಾ ಕೇಳಿ ಕೇಳಿ ನಾನು ಇನ್ನೂ ಹತ್ತಿರ ಆಗಿಬಿಟ್ಟೆ. ಏನೋ ನನಗೆ ತುಂಬ ಗೊತ್ತು ವಿನೋದ್ ಪ್ರಭಾಕರ್ ಅನ್ನೋ ಥರ ಇದ್ರೆ. ಯಾಕಂದರೆ ಶ್ರೇಯಸ್ ಸತಿ ಹೇಳಿದ್ದ ನಾನು ನಿನ್ನ ಬಗ್ಗೆ. ಆಮೇಲೆ ಪದ್ಮನ ಬಗ್ಗೆ ಅಂತೂ ತುಂಬ ಖುಷಿ ಅನಿಸುತ್ತೆ. ಒಂದು ಇನ್ನೋಸೆಂಟ್ ಹೆಣ್ಮಗಳು, ಪದ್ಮಾವತಿ ಜೈರಾಮ್ರವರು. ತುಂಬ ಖುಷಿ ಅನಿಸುತ್ತೆ. ಒಬ್ಬ ಹೆಣ್ಮಗಳು ಯಾವುದಾದ್ರೂ ಒಂದು ಕೆಲಸ ತಗೊಂಡ್ರೆ ಮೊದಲನೇದಾಗಿ ಅವನ ಹೆಂಡತಿ, ಆಕೆ ತುಂಬ ಖುಷಿ ಅನಿಸಿದ್ಲು. ಯಾಕೆಂದರೆ ಅಷ್ಟು ಕಮಿಟ್ಮೆಂಟ್ ಆಗಿ ಬಂದು ಮಾತಾಡಿ. ಆ ಸೆಟ್ಟಲ್ಲೂ ಅಷ್ಟೇ. ನಾನು ಒಂದು ಸತಿ ನಿಮ್ಮ ಶೂಟಿಂಗ್ ಹತ್ರ ಮೈಸೂರಿಗೆ ಬಂದಿದ್ದೆ. ನಮ್ಮ ಮನೆ ಪಕ್ಕದಲ್ಲೇ ನೀವು ಶೂಟಿಂಗ್ ಮಾಡ್ತಿದ್ರಿ ಮೈಸೂರಲ್ಲಿ. ಸೊ ಅದರಿಂದ ಯೂಶ್ವಲಿ ವೇಣು ಸೆಟ್ಟಿಗೆ ನನ್ನ ಕರೆಯಲ್ಲ, ನಾನು ಹೋಗಲ್ಲ. ಯಾಕೆಂದರೆ ನನಗೆ ಸಂಬಂಧ ಇಲ್ದಿರ್ಬೇಕಾರೆ. ಯಾಕೆಂದರೆ ಅವರು ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ನನ್ನ ಮಾತಾಡ್ಸೋದೇ ಇಲ್ಲ ವೇಣು ಸೆಟ್ಟಿಗೆ ಹೋದರೆ. ಸೊ ಅದರಿಂದ ನಾನು ಹೋಗೋದಿಲ್ಲ. ಬಟ್ ಅಲ್ಲಿ ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದಕ್ಕೆ ನೀವು ಬನ್ನಿ ಅಂತ ನೀವು ಕರೆದಿದ್ದಕ್ಕೆ ಹೋಗಿ ಬಂದೆ. ಅಲ್ಲಿ ಇವನ ಹೆಂಡತಿ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿರೋದು. ಆಮೇಲೆ ಅಲ್ಲಿ ನಾನು ಪದ್ಮನ್ನ ನೋಡ್ತೀವಿ. ಪದ್ಮಾವತಿಯವರನ್ನು ಪದ್ಮ ಅಂತ ಕರೆದಿದ್ದು ಈ ವೇಣು ಮತ್ತು ಚೈತನ್ಯನೇ ಅನಿಸುತ್ತೆ. ಅಂದರೆ ಒಂದು ತಾಯಿ ಥರ ಅವರನ್ನು ಕರೆದ್ರು. ಬಟ್ ಈಗ ನಿಜವಾಗ್ಲೂ ತಾಯಿ ನೀವು. ಇಡೀ ನಿಮ್ಮ ಟೀಮಿಗೆ ನಿಜವಾಗ್ಲೂ ತಾಯಿ ಸ್ಥಾನದಲ್ಲಿ ನಿಂತು ನೀವು ಆ ಪಿಕ್ಚರ್ನ ನಡೆಸಿದಿರಿ. ತುಂಬ ತುಂಬ ಖುಷಿ ಅನಿಸುತ್ತೆ. ಇದ್ರ ಮಧ್ಯೆ ಒಂದು ಸತಿ ಬಹುಶಃ ಈ ಪಿಕ್ಚರೆಲ್ಲ ಮುಗಿದ ಮೇಲೆ ವೇಣು, ಚೈತನ್ಯ ಮತ್ತು ಪದ್ಮ 3 ಜನ ಬಾಂಬೆಗೆ ಹೋಗ್ತೀರಲ್ವೇನೋ. ಇದು ಏನೋ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಹೋಗ್ತಾರೆ. ವಿನೋದ, ನಿನಗೆ ಗೊತ್ತಿಲ್ಲ ಈ ವಿಷಯ. ಏನಾಯಿತು ಅಂತಂದರೆ ವೇಣು ಮತ್ತು ನನಗೆ ಏರ್ಪೋರ್ಟ್ ತಲುಪಿದ ಮೇಲೆ ವೇಣು ಫೋನ್ ಮಾಡ್ತಾರೆ ನನಗೆ. ನಮ್ಮನ್ನು ಸೆಕ್ಯೂರಿಟಿ ಅವರು ಬಿಡ್ತಾ ಇಲ್ಲ ಅಂದರೆ ನಾನು ಏನಮ್ಮ ಅಂತಲೇ ಮಾತಾಡೋದು. ನಮ್ಮ ಯಜಮಾನ ಅಮ್ಮ ಅಂತಲೇ ಮಾತಾಡೋದು. ಅಮ್ಮ, ನಮ್ಮನ್ನು ಬಿಡ್ತಾ ಇಲ್ಲ ಒಳಗಡೆ. ನಿನಗೆ ಯಾರಿಗಾದ್ರೂ ಇದ್ದರೆ ನೋಡು, ಪ್ರೋಟೋಕಾಲ್ ಎಲ್ಲ ಇದ್ದರೆ ದಯವಿಟ್ಟು ಹೇಳು ಅಂತಂದರು. ಹೌದಾ, ನಿಮ್ಮನ್ನು ಯಾಕೆ ಬಿಡ್ತಾ ಇಲ್ಲ? ಅದೇ ಬಲರಾಮನ ದಿನದ ಪ್ರೊಡ್ಯೂಸರ್ ಅಂತ ಏನು ಬಿಡ್ತಾ ಇಲ್ವಾ ಆ ಥರದ ಸಿನಿಮಾ ಅಂತೇಳಿ? ಏನಾದರೂ ಆ ಥರದ್ದು ಏನಾದರೂ ಇದೆಯಾ? ನಿಮ್ಮ 3 ಜನದ ಮೇಲೆ ಅನುಮಾನ ಇದೆಯಾ ಅಂತೆಲ್ಲ ನನಗೆ ಏನೇನೋ ಥಾಟ್ಸ್, ನನಗೆ ಆಲೋಚನೆಗಳು ಏನಿರ್ಬೋದು ಅಂತ. ಸರಿ ಆಯಿತು, ಇವರು ಏನಿರ್ಬೋದು ಅಂತೇಳಿ ಆ ಪ್ರೋಟೋಕಾಲ್ ಅವ್ರಿಗೆಲ್ಲ ನಾವು ಹೇಳೋ ಅಷ್ಟರಲ್ಲಿ ಏನಾಗಿತ್ತು ಅಂತಂದರೆ, ಸತ್ಯ ಏನಾಗಿತ್ತು ಅಲ್ಲಿ ಅಂದರೆ, ಇವರು ಆಧಾರ್ ಕಾರ್ಡೇ ತಗೊಂಡೋಗಿರಲಿಲ್ಲ. ಅದು ಅವ್ರದ್ದಲ್ಲ, ಬೇರೆಯವ್ರದ್ದು ಇಟ್ಕೊಂಡಿದ್ರಂತೆ. ಮೋಸ್ಟ್ಲಿ ಅವ್ರ ಸೊಸೆಯದೋ ಅವ್ರ ಮಗಂದೋ ಯಾರ್ದೋ ಇಟ್ಕೊಂಡಿರ್ತಾರೆ. ಸೊ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ಟಿಕೆಟ್ನ ಬುಕ್ ಮಾಡಿದವ್ರು ಯಾರು ಅಂತ ನೀನು ಕೇಳಬೇಕು. ಆ ಟಿಕೆಟ್ನ ಬುಕ್ ಮಾಡಿದವರು ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಮಗೆ ಟ್ರಾವೆಲ್ ಏಜೆಂಟ್ಗಿಂತ ಕಮ್ಮಿ ದುಡ್ಡು ಅಲ್ವ ತೇಜು? ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಕಮ್ಮಿ ದುಡ್ಡಿಗೆ ಸಿಗುತ್ತೆ ನಮಗೆ. ಒಂದು 5,000 ರೂಪಾಯಿ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಒಂದು 3,500 ರೂಪಾಯಿ, 3,800 ರೂಪಾಯಿ ಈ ಥರ ಸಿಗುತ್ತೆ. ದುಡ್ಡು ಉಳಿಸ್ಬೋದು ಅಂತ ಹೇಳಿ ನಮ್ಮ ನಿರ್ದೇಶಕರು ಪಾಪ ಕಷ್ಟಪಟ್ಟು ಅವರ ವೆಬ್ಸೈಟಿಂದ ಆನ್ಲೈನಲ್ಲಿ ಬುಕ್ ಮಾಡಿದರು. ಆಮೇಲೆ ನಮ್ಮ ಪ್ರೋಟೋಕಾಲರ್ ಹೋದರು. ಮೇಡಮ್ ಅದೇ ನೋಡಪ್ಪ, ಅದೇನೋ ಅವ್ರನ್ನ ಬಿಡ್ತಾ ಇಲ್ವಂತೆ. ಅವ್ರ ಆಧಾರ್ ಕಾರ್ಡ್ ಬೇಕಾದ್ರೆ ಹೆಂಗಾರು ತರಿಸ್ಕೊಂಡ್ಬಿಡ್ತೀವಿ, ಇದರಲ್ಲಿ ವಾಟ್ಸಪ್ಪಲ್ಲಿ ತರಿಸ್ಕೊಳ್ತೀವಿ. ಅದು ಹೆಂಗೆ ಬಿಡ್ಬೋದು ಮೇಡಮ್? ಅವ್ರು ವಾಟ್ಸಪ್ಪಲ್ಲಿ ತರಿಸ್ಕೊಂಡ್ರು ಬಿಡ್ಬೋದು, ಆದರೆ ಟಿಕೆಟ್ ಇವತ್ತಿಂದಲ್ಲ ಮೇಡಮ್, ಮುಂದಿನ ತಿಂಗಳದು.
ಅಷ್ಟು ಅಡ್ವಾನ್ಸ್ ನಮ್ಮ ಡೈರೆಕ್ಟ್ರ್, ಸಾಧ್ಯನೇ ಇಲ್ಲ ರೀ. ಅವನ ಪ್ರಕಾರ ಈ ಸಿನಿಮಾ ರಿಲೀಸ್ ಆಗೋಗಿದೆ. ನಾವೆಲ್ಲ ಸುಮ್ಮನೆ ಅಂದರೆ ಅವನ ಇಮ್ಯಾಜಿನೇಷನಲ್ಲಿ ನಾವು ಹಿಂದೆ ಒಂದು ಪಿಕ್ಚರ್ ಮುಂದಕ್ಕೆ ಹೋಗ್ಬಿಟ್ಟು ನಾವು ಹಿಂದಕ್ಕೆ ನೋಡ್ತಾ ಇರ್ತೀವಲ್ಲ, ಈ ಥರ ಟೈಮ್ ಟ್ರಾವೆಲ್ ಥರ ನಾವು ಹಿಂದೆ ಈ ಥರ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ. ಆವಾಗ ವಿನೋದ್ ಭೂಷಣ್ ಎಲ್ಲ ಡ್ಯಾನ್ಸ್ ಮಾಡಿದರು, ಆವಾಗ ವಂದಿತಾ ಈ ಥರ ಡ್ಯಾನ್ಸ್ ಮಾಡಿದ್ಲು, ಪೋಸ್ಟ್ರು ಅವಳದೇ ಜಾಸ್ತಿ ಹಾಕಿದ್ರು. ಅದೆಲ್ಲ ಅವನಿಗೆ ಅವಾಗ ಬರ್ತಾ ಇರುತ್ತೆ. 50 ಡೇಸು ಆಗೋಗಿದೆ. 100 ಡೇಸ್ ಶೀಲ್ಡ್ ಕೊಡೋಕ್ಕೆ ನಾನು ಬಂದಿದ್ದೀನಿ.